ನೋಡಿ ಪಟೇಲಪ್ಪನವರೇ, ನಾನು ಹೇಳೋದನ್ನ ಹೊಸಿ ಕೇಳಿಸ್ಕೊಳ್ಳಿ. ನೀವು ನಾನು ಏನೋ ಹೇಳ್ತಿದ್ದೀನಲ್ಲ ಅಂತೇಳ್ಬಿಟ್ಟು ನೀವು ಇದು ಮಾಡಕ್ಕೆ ಹೋಗ್ಬೇಡಿ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ನಾನು ನನ್ನ ಮಗಳು ಒಡವೆ ಅಂತೂ ಕದ್ದಿರೋದು ನಿಜನೇ. ಆದರೆ ನಾನು ನನ್ನ ಮಗಳು ಕದ್ದಿರೋ ಒಡವೆ ಅಲ್ಲವೇ ಡೂಪ್ಲಿಕೇಟ್ ಒಡವೆ. ಒರಿಜಿನಲ್ ಒಡವೆ ನಾನು ಕದ್ದಿಲ್ಲ. ಇದನ್ನೆಲ್ಲನೂ ಕಂತ್ರಿ ಅವಳಲ್ಲ ನನ್ನ ಸೊಸೆ, ಅವಳೇ ಕದ್ಬಿಟ್ಟು ನಮ್ಮ ಮೇಲೆ ಹಾಕಿರೋದು. ನೋಡಿ, ಊರಾಗೆಲ್ಲನೂ ನನ್ನ ಮಾನ ಮರ್ಯಾದೆ ಕಳೆದು ಕಳ್ಳಿ ಅಂತ ಮಾಡೋಳೆ. ಆದರೆ ಅವಳೇ ದೊಡ್ಡ ಕಳ್ಳಿ. ಅವಳ ಅಧ್ಯಕ್ಷ ಸ್ಥಾನ ಉಳಿಸ್ಕೊಳ್ಳೋಕ್ಕೆ ನನ್ನ ಮಗಳನ್ನ ಬೀದಿಗೆ ತರಕ್ಕೆ ಅಂತೇಳ್ಬಿಟ್ಟು ಇಷ್ಟೆಲ್ಲನೂ ಮಾಡಿರೋದು. ನೋಡಿ, ಅದು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಅವಳನ್ನ ಕರೆಸಿ ನೀವು ದೇವಸ್ಥಾನ ನೀವು ನ್ಯಾಯ ತೀರ್ಮಾನ ಎಲ್ಲ ಮಾಡಿಸ್ಲೇಬೇಕು ನೀವು. ಅವಳೇ ಬಾಯ್ಬಿಟ್ಟು ಹೇಳೋಳು ನನಗೆ. ನಿಜವಾಗೂ ಅವಳೇ ಹೇಳಿದ್ದು, ಹಿಂಗೆ ನಾನೇನು ನೀನು ತಗ್ಲಾಕ್ಸಿದ್ದು ಅಂತ ನನ್ನ ಹತ್ರ ನನ್ನ ಮಗಳ ಹತ್ರನೂ ಬಾಯಿ ಬಿಟ್ಬಿಟ್ಟು ಹೇಳೋಳೆ. ನೀವು ಹೆಂಗನ ಮಾಡಿ ಅವಳನ್ನ ದಯವಿಟ್ಟು ತಗ್ಲಾಕ್ಸ್ಬಿಡಿ. ನಿಜವಾಗೂ ಇಷ್ಟೆಲ್ಲ ಮಾಡೋಳೆ ಅಂದರೆ ಅವಳು ಇನ್ನು ಎಂಥ ಕ್ರಿಮಿನಲ್ ಇರಬೇಡ. ನೀವೇ ಯೋಚನೆ ಮಾಡಿ. ನನಗಿನ್ನ ದೊಡ್ಡ ಕ್ರಿಮಿನಲ್ ಅವಳಂತೂ. ಏಯ್ ಬಂಗಾರಮ್ಮ, ಊರಾಗ ಯಾರು ನಿನ್ನ ಮಾತಾಡ್ಸಕ್ಕಿಲ್ಲ. ಎಲ್ರಿಗೂ ಸೇರ್ಬಿಟ್ಟು ಬಹಿಷ್ಕಾರ ಹಾಕೋರು ನಿನ್ನ ಮಗಳನ್ನ. ನೋಡು, ನಿನ್ಗೆ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಊರಾಗೆ ನೀನು ಬಿದ್ದಿರ್ಬೋದು ಅಷ್ಟೇನಿಯಾ. ಊರಾಗ ಯಾರು ನಿನ್ನ ಹತ್ರ ಮಾತಾಡೋಕ್ಕಿಲ್ಲ. ಊರಾಗ ಒಬ್ಬರು ಮಾತಾಡ್ಕೊಡ್ತು ಅಂತ ಊರಾಗೆಲ್ಲ ತೀರ್ಮಾನ ಆಗ್ಬಿಟ್ಟೈತೆ. ನಿನ್ನ ಹತ್ರ ಮಾತಾಡೋ ಅವಶ್ಯಕತೆ ನಮಗೇನೂ ಇಲ್ಲ ಇಲ್ಲಿ. ಹಾಗೆ ನೀನಾಯ್ತು, ನಿನ್ನ ಕೆಲಸ ಆಯಿತು, ಅಷ್ಟನ್ನು ಮಾತ್ರ ನೀನು ನೋಡ್ಕೈಲಿ. ಅದು ಬಿಟ್ಬಿಟ್ಟು ಇಲ್ಲಿ ಬಂದು ನಮ್ಮ ಹತ್ರ ಎಲ್ಲ ಅಲ್ಲಾಡ್ಸಾಕ್ಬಿಡ್ಬೇಡ. ಪಾಪ ಆ ಹುಡುಗಿ ಅಧ್ಯಕ್ಷೆ ಆಗ್ಬಿಟ್ಟು ಒದ್ದಾಡ್ಕೊಂಡು ಕೆಲಸ ಮಾಡ್ತಾ ಐತೆ ದೇವಸ್ಥಾನಕ್ಕೆ. ಬಂದ್ಬಿಟ್ಟು ಆ ಹುಡುಗಿ ಬಗ್ಗೆ ಮಾತಾಡ್ತಾಳೆ. ಆ ಹುಡುಗಿ ಕದ್ದವಳೆ ಅಂತ ಹೇಳೋದಕ್ಕೆ ಏನು ಸಾಕ್ಷಿ ಐತೆ? ನೀನು ಕದ್ದಿದ್ಯಾ ಅಂತ ಹೇಳೋದಕ್ಕೆ ಎಲ್ಲ ಸಾಕ್ಷಿನೂ ಐತೆ. ಅದೇ ಆ ಹುಡುಗಿ ಕದ್ದವಳೆ ಅಂತ ಹೇಳ್ಬಿಟ್ಟು ಒಬ್ರನ್ನ ಕರ್ಕೊಬಿಟ್ಟು ಬಂದು ಸಾಕ್ಷಿ ಹೇಳ್ಸು. ಆಮೇಕಿಂದ ನೀನು ಹೇಳ್ದಂಗೆ ಏನು ಯಾಕೆ ಹೇಳ್ತೀವಿ? ನೀನು ಎಂತೋಳು ಅಂತ ಏನು ಊರಿಗೆಲ್ಲ ಗೊತ್ತಿಲ್ವಾ? ಇವಳ ಮೇಲೆ ಎತ್ತಾಕೋದು, ಇನ್ನೊಬ್ರ ಮೇಲೆ ಎತ್ತಾಕೋದು, ಬರೀ ಇದೇ ಆಯಿತು ನಿನ್ನ ಬಾಳು. ನಿನ್ನ ಬಾಳ್ಗೆ ಇಷ್ಟು ಬೆಂಕಿ ಯಾಕ? ನಿನ್ನ ನೋಡಿದ್ರೆ ನಂಗೆ ಮೈಯೆಲ್ಲ ಉರಿತದೆ. ನೀನು ಒಬ್ಳು ಹೆಣ್ಣು, ಇನ್ನೊಂದು ಹೆಣ್ಣಿನ ಮೇಲೆ ಆಪಾದನೆ ಉರಿಸ್ತೀಯಲ್ಲ. ಅಯ್ಯೋ, ಊರಾಗಿರೋರು ಯಾರು ನಮ್ಮನ್ನು ಮಾತಾಡಿಸ್ಬಾರ್ದು ಅಂತ ಬಹಿಷ್ಕಾರ ಹಾಕಿದ್ದೀರಾ? ಅದಕ್ಕೆ ನೀವು ಊರಾಗಿರೋರು ಯಾರು ನಮ್ಮ ತಾಗ ಮಾತಾಡ್ತಿಲ್ಲ. ನೋಡಿ, ಇದೆಲ್ಲ ನಮ್ಮ ಸೊಸೆ ನಿನ್ನೆ ಮಾಡಿರೋದು. ನಿಮ್ಗೆ ಇದನ್ನು ಪ್ರೂವ್ ಮಾಡ್ತೀವಿ. ನಿಮಗೆ ಸಾಕ್ಷಿ ಬೇಕು ತಾನೇ? ಸರಿ ಆಯಿತು. ಸಾಕ್ಷಿಗೆ ನಮ್ಮ ಜೊತೆ ಅದೇ ನನ್ನ ಅವಳಿನ ಮದುವೆ ಮಾಡ್ಕೊಂಡವಳಲ್ಲ, ಅವಳನ್ನ ಕರ್ಕೊಂಬಿಟ್ಟು ಬರ್ತೀನಿ. ಅವಳನ್ನ ಕರ್ಕೊಂಡು ಬಂದು ನಿಮ್ಮ ತಾಗೇನಿಯಲ್ಲ ಊರು ಮುಂದಾಗೆ ಹೇಳಿಸ್ತೀನಿ. ಅವಳನ್ನೇ ದೇವ್ರ ಮೇಲೆ ಪ್ರಮಾಣ ಮಾಡಲಿ, ನಾನೂ ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ. ಆಮೇಕಿಂತ ನೋಡಿಗಳಂತೆ ನೀವೇನೇನಿಯ ಊರಾಗೆಲ್ಲ ನಮ್ಗೆ ಅವಮಾನ ಮಾಡ್ತಾವ್ರಲ್ವ ಎಲ್ಲ ಸೇರ್ಕೊಂಡು. ಅದೇನು ಮಾಡ್ತೀವೋ ಮಾಡ್ಕೊಂಡು ಸಾಯಿ ಬಂಗಾರಮ್ಮ, ನಮಗೂ ಇದಕ್ಕೂ ಸಂಬಂಧ ಇಲ್ಲ. ನೋಡು, ಇನ್ನೊಂದು ಸೆಕೆಂಡ್ ಒಂದು ವೇಳೆ ನಿಂತ್ಕೊಂಡು ಅಂತಾಗ ಮಾತಾಡಬೇಡ. ಊರು ಜನಗಳಿಗೆಲ್ಲ ನಾವೇ ಹೇಳ್ಬಿಟ್ಟು ನಾವೇ ನಿನ್ನ ಹತ್ರ ಮಾತಾಡಿದ್ರೆ ನನ್ನ ಮಾತು ಮರ್ಯಾದೆನೂ ಇರೋಕ್ಕಿಲ್ಲ, ಏನೂ ಇರೋಕ್ಕಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡು. ನನ್ನ ಕಣ್ಣು ಮುಂದೆ ಕಾಣಿಸ್ಕೊಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋಗು ಅಷ್ಟೇನೇನಿಯ. ನೀನು ನೋಡ್ತಾ ಇದ್ರೆ ನನಗೆ ಮೈಯೆಲ್ಲ ಹಂಗೇನಿಯ ಉರ್ದೋಯ್ತಾಯ್ತು. ನನಗೆ ಸಾಕ್ಷಿ ಸಮೇತ ಇಟ್ಕೊಬಿಟ್ಟು ಬರ್ತೀಯಾ? ಹೋಗು, ಸಾಕ್ಷಿನ ಕರ್ಕೊಬಿಟ್ಟು ಬಂದು ತೋರಿಸು ನಮಗೆ ಸಾಕ್ಷಿ ಎಲ್ಲನೂ. ಆವಾಗ ನಾನು ಊರವರು ಎಲ್ಲರೂ ನಂಬ್ತೀವಿ. ಆ ಸೊಸೆ ಮೇಲೆ ಅದು ಎಷ್ಟು ಹಾಗೆ ಸಾಧಿಸ್ತೀಯ ನೀನಂತೂ. ನಿನ್ಗೆ ಇನ್ನೂ ಬುದ್ಧಿ ಬಂದಿಲ್ವ? ಜೈಲಿಗೆ ಹೋಗಿ ಬಂದ್ರೂ ಇನ್ನೂ ಯಾವಾಗ ಬುದ್ಧಿ ಬರ್ತದೆ ನಿನಗೆ? ಇಷ್ಟೆಲ್ಲ ಹೋಗಿ ಜೈಲಿಗೆ ಹೋಗಿ ಮಕ್ಕೋಗಿಸ್ಕೊಂಡು ಬಂದಿದ್ಯಾ, ಆದ್ರೂ ನಿನಗೆ ಉಸ್ತಿನೂ ಮಾನ ಮರ್ಯಾದೆ ಇಲ್ಲ ಕಣಮ್ಮ. ಥು, ಏನು ಅಂತ ಊರಾಗವಳ ಏನು ಕತೆ? ಅದು ನಮ್ಮೂರಾಗೆ ಹುಟ್ಟಬೇಕಿತ್ತ ನಿನ್ನಂತೋಳು? ಅಯ್ಯೋ ಕರ್ಮ. ಪಟೇಲಪ್ಪನವರೇ, ಕರ್ಕೊಬಿಟ್ಟು ಬಂದು ಸಾಕ್ಷಿ ಸಮೇತ ತೋರಿಸ್ತೀನಿ. ಆಮೇಕಿಂದ ನಿಮ್ಗೆ ಅರ್ಥ ಆಯ್ತದೆ. ಸಾಕ್ಷಿ ಸಮೇತನೇ ಮುಂದೆ ನಿಂತ್ಕೊತೀನಿ. ನಮ್ಮನೆ ನೀವು ಊರಿಂದ ಎಲ್ಲ ಅವಮಾನ ಮಾಡ್ತಾ ಇದ್ದೀರಲ್ವ, ಅವಳು ಒಪ್ಕತ್ತಳೆಲ್ಲ ಬಂದ್ಬಿಟ್ಟು ಆವಾಗ ನೋಡಿ ಏನಾಯ್ತದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನು ಅರ್ಥ ಆಯ್ತದೆ. ನನ್ನ ಸೊಸೆ ಅಂತಳು ಅಂತ ಊರವ್ರಿಗೆಲ್ಲ ಗೊತ್ತಾಯ್ತದೆ, ಪ್ರತಿಯೊಬ್ಬರಿಗೂ ಗೊತ್ತಾಯ್ತದೆ. ಆವಾಗ ನೀವೇನೇನಿಯ ಬಂಗಾರಮ್ಮ, ನೀನು ಹೇಳಿದ್ದೇನಿಯ ಸರಿ, ನೀನೇನಿ ಅಧ್ಯಕ್ಷ ಆಗಬೇಕು ಅಂತ ನೀವೇ ನನ್ನ ಮುಂದಕ್ಕೆ ಬರಲಿಲ್ಲ. ನನ್ನ ಹೆಸರು ಬಂಗಾರಮ್ಮ, ನೀನು ಎಲ್ಲ ಬದಲಾಯಿಸ್ಕೊಬಿಡ್ತೀನಿ. ಮಗಳೇ, ಅವಮಾನ ಅಂದರೆ ಅವಮಾನ ಮಗಳೇ. ನೀ ಈಗ ಅವಮಾನಕ್ಕಂತೂ ಈ ಬುಟಾಕ್ ಇಂಥ ಅವಮಾನವ ನಾನು ನೋಡೇ ಇಲ್ಲ. ಅಲ್ಲ, ನಮ್ಮನೇ ಊರಾಗ್ಯಾರು ಮಾತಾಡಿಸ್ಬಾರ್ದು ಅಂತ ಹೇಳೋರಲ್ಲ. ಬಾ ಹೋಗ್ಬಿಟ್ಟು ಗೌಳಲ್ಲ ನಿನ್ನ ಸೌತಿ ಅವಳ ಹತ್ರ ಮಾತಾಡ್ಬಿಟ್ಟು ಹೆಂಗನ ಮಾಡಿ ಇದ್ದರಿದ್ದಳ ಮೇಲೆಲ್ಲ ಹಾಕ್ಕೊಡ್ಬೇಕು. ಬಾ ಹೋಗೋಣ. ಹೋಗೋಣಮ್ಮ. ಅವಳೊಬ್ಳು ಬಂದ್ಬಿಟ್ಟು ಊರು ಮುಂದೆ ಎಲ್ಲ ಒಪ್ಕೊಬಿಟ್ರೆ ಊರು ಜನ ಎಲ್ಲನೂ ನಂಬ್ತಾರೆ. ಯಾಕಂದರೆ ಅವಳೇ ತಾನೇ ಒಡವೆ ತಂದುಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದು. ಅವಳೊಬ್ಳೇನೆಯ ಇವಾಗ ನಮ್ಮ ಹೊತ್ತಿಗೆಂತ ತಗ್ಲಾಕ್ಸಕ್ಕೆ ಸಾಧ್ಯ. ಬಾಮ ಹೋಗಿ ಮಾತಾಡೋಣ. ನಿಜ ಹೇಳ್ತಿದೀಯೇನೆ ನಿಮ್ಮಿ? ನಿಜವಾಗೂ ಹೇಳ್ತಾ ಇದ್ದೀನಿ. ನೋಡು, ನೀನು ಹೆಂಗೆ ರೆಡಿ ಮಾಡ್ತೀನಿ ನಾನು ಅಂದರೆ, ನೋಡು ಅಲ್ಲಿ ನಾನು ಯಾವುದೋ ಒಂದೆಲ್ಲ ನೋಡಿದ್ದೀನಿ. ನೀನು ಬೆಳ್ಳಗಾಯ್ತೀಯಾ, ಹಂಗೇನಿಯಾ ನೀನು ಪೂರ್ತಿ ಚೇಂಜ್ ಮಾಡ್ಬಿಡ್ತೀನಿ. ಆ ಮನೆಯಾಳಿ ಅವಳಲ್ಲ, ನಿಮ್ಮ ಮನೆಯಾಗೆ ಬಂಗಾರಮ್ಮನ ಮಗಳು, ಅವಳು ನೋಡಿ ನೀನು ಹುರ್ಕೊಬಿಡ್ಬೇಕು. ಹಂಗೆ ತಯಾರು ಮಾಡ್ತೀನಿ. ನೋಡು, ನನಗೆಲ್ಲ ಗೊತ್ತಾಗ್ಬಿಟ್ಟೈತೆ ಬೆಳಗಾಗೋದು ಹೆಂಗೆ ಅಂತ ಹೇಳ್ಬಿಟ್ಟು. ನೋಡು, ನೀನೇನು ಚಿಂತೆ ಮಾಡಬೇಡ. ನನಗೆ ಎಂತೆಂಥರೋ ಪರಿಚಯ ಆಗ್ಬಿಟ್ಟವ್ರು ಇವಾಗ, ಎಂತೆಂಥರೋ ಗೊತ್ತು ನನಗಂತೂ. ಈಗ ನೋಡು ಹೆಂಗಷ್ಟು ನೀಟಾಗಿ ಎಲ್ಲ ನೀನು ಬದಲಾಯಿಸ್ತೀನಿ ಅಂತ ಹೇಳ್ಬಿಟ್ಟು ನೀನೇನಿಯ ನೋಡ್ತಾ ಇರು, ಸರಿನಾ? ಈಗ ನೋಡು, ಚಿಟ್ಕಿ ಹೊಡಿ ಅಷ್ಟೊತ್ತಿಗೆ ಎಲ್ಲ ಬದಲಾಯಿಸ್ತೀನಿ ನಿನ್ನ ಮುಖನ. ಬಾ, ಹಾಸ್ಪಿಟಲ್ಗೆ ಕರ್ಕೊಂಡೋಗ್ತೀನಿ. ನಿನಗೆ ಹಂಗಿಂಗೆಲ್ಲ ಟ್ರೀಟ್ಮೆಂಟ ಎಲ್ಲ ಸರ್ಜರಿ ಎಲ್ಲ ಬಂದವೆ. ನಿಮ್ಮ ಅಪ್ಪಂಗೇನು ದುಡ್ಡೇನಾರ ಕಮ್ಮಿ ಆಗೈತಾ? ನೀನು ಎಂಥ ಚೆನ್ನಾಗಿ ಕಾಣಿಸ್ತೀಯ ಅಂದರೆ ಏನು ನೋಡು, ಅವೆಲ್ಲ ಕಂಡಿಡಿದ್ರಾಗ ನಾನು ಎಕ್ಸ್ಪರ್ಟು. ಆಮೇಲಿಂದ ಏನೋ ಮಾಡೋಕೆ ಹೋಗ್ಬಿಟ್ಟು ಏನೋ ಆಗೋಗ್ಬಿಟ್ರೆ ಹೆಂಗೆ ಹೇಳು? ನಂಗೆ ಯಾಕೋ ಭಯ ಆಯ್ತದಮ್ಮ.
ಅಲ್ಲ ಒಂಚೂರು ಕರಗಿದ್ದೀನಿ ಅನ್ನೋದೊಂದು ಬಿಟ್ರೆ ಇನ್ನೇನು ಇಲ್ವಲ್ಲ. ನಾನು ಹೆಂಗೆ ಬದಲಾಯಿಸಕ್ಕೆ ಸಾಧ್ಯ ನೀನು? ಏ ಏನು ಗೊತ್ತಾ, ನಾನು ಸುಮ್ಮನೆ ಹೇಳ್ದೆ ಅಷ್ಟೇನಿಯ. ಡಾಕೊಟ್ರು ಅಲ್ಲ ಏನೂ ಅಲ್ಲ, ಒಬ್ಬ ಯಪ್ಪ ಅವನೇ ಸನ್ಯಾಸಿ. ಅಯ್ಯಪ್ಪ ಅಂತ ಹೋದ್ರೆ ಅಯ್ಯಪ್ಪದೇನೋ ಕೊಡ್ತಾನಂತೆ ಕುಡಿಯೋಕ್ಕೆ. ಅದು ಕುಡ್ದಿದ ತಕ್ಷಣ ಏನಿಯ ಹಿಮಾಲಯದಿಂದ ಬಂದವನಂತೆ. ಹಾಗೆ ಬಣ್ಣ ಎಲ್ಲ ಬೆಳಗ್ಗೆ ಹೋಗ್ಬಿಡ್ತೀವಂತೆ. ಅಷ್ಟೇ ಅಲ್ಲ, ಹಂಗೇನೇನಿಯ ಹೆಂಗೆ ಬೇಕೋ ಹಂಗೇನೆ ನಮ್ಮ ಬಾಡಿ ರೆಡಿ ಆಯ್ತದಂತೆ. ಏನೇನೋ ಐತೆ ಗೊತ್ತಾ. ನಿನಗೆ ಏನೂ ಅರ್ಥ ಆಯ್ತಿಲ್ಲ ನಿನಗೆ. ನಾನು ನಿನಗೆ ಕರ್ಕೊಂಡೋದಾಗ ತೋರಿಸ್ತೀನಿ. ಇವಾಗ ನಿಂಗೆ ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ. ನೀನು ಬೆಳ್ಳಗೆ ಮಾಡೋ ಜವಾಬ್ದಾರಿ ನಂದು. ಯಾರೋ ನಮಗೆ ಗೊತ್ತಿರೋರೆಲ್ಲ ಹೋಗ್ಬಿಟ್ಟು ಹಾಗೇನಿಯ ಬೆಳ್ಳಗೆ ಮಾಡಿಸ್ಕೊಂಬಿಟ್ಟು ಬಂದವ್ರು ಗೊತ್ತೇನು. ಅದಕ್ಕೆ ನಿನ್ನೂ ಕರ್ಕೊಂಡೋಗನಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರದು ನಾನು. ಲೇ ನಿಮ್ಮಿ, ಅಂತೂ ಇಂತೂ ನನಗೊಂದು ಗತಿ ಕಾಣಿಸ್ತೀಯ ನೀನಂತೂ. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೊಂದು ಗತಿ ಕಾಣಿಸ್ಬಿಡ್ತೀಯ ತಕ ನೀನಂತೂ. ಹಬ್ಬ ಮಾತಾಡಮ್ಮ ನೀನೇನೆ. ನೋಡು, ನನಗೂ ನಿನಗೂ ಯಾವ್ದು ವ್ಯಸನ ಇರಲಿ ಏನಾರ ಇರಲಿ, ನಾನು ಒಳಿಯೋನ ನೀನು ಕೊಟ್ಬಿಟ್ಟು ಮದುವೆ ಮಾಡಿದ್ದೀನಿ. ನನ್ನ ಮಗಳು ನಿನಗೋಸ್ಕರ ತ್ಯಾಗ ಮಾಡ್ಬಿಟ್ಟವಳೆ. ಅಂಥದ್ರಾಗೆ ನೀನು ಈಗ ಊರ ಜನದ ಹತ್ರ ಎಲ್ಲನೂ ಬಂದ್ಬಿಟ್ಟು ನನ್ನ ಸೊಸೆ ಏನು ಅಂತ ಹೇಳ್ಬಿಟ್ಟು ಏನಾರ ಒಸಿ ಹೇಳ್ತೀಗ. ನನ್ನ ಸೊಸೆ ಹಿಂಗೆ ಅವಳೇನೇ ಒಡವೆ ಎಲ್ಲ ಕದ್ದಿರೋದು ಅಂತ ಹೇಳ್ಬಿಟ್ಟು ನನ್ನ ಗಂಡನ್ನೇ ಬಿಟ್ಕೊಡಿದ್ದೀನಂತೆ ನಿನಗೆ. ಅಂಥದ್ರಾಗ ಒಡವೆ ಎಲ್ಲ ಕದ್ದಿರೋದು ಅವಳೆ ಅಂತ ಹೇಳಿದ್ರೆ ನಮ್ಮ ಅಮ್ಮನೇನೇ ಊರ ಅಧ್ಯಕ್ಷೆ ಆಗ್ತದೆ, ಊರ ಮುಖ್ಯಸ್ಥೆ ಆಗ್ತದೆ. ಆವಾಗ ನಮಗೆಲ್ಲ ಲಾಭನೂ ಇರ್ತದೆ. ಇವಾಗ ನಮ್ಮ ಅಮ್ಮ ಆದರೆ ನಮ್ಮ ಮನೆಗೂ ಎಲ್ಲ ಬಂದಂಗೆ ಅಲ್ವಾ, ನಿನಗೂ ಎಲ್ಲ ಲಾಭ ಆದಂಗೇನಿ ಅಲ್ವಾ. ನನ್ನ ಮಾತು ಕೇಳು, ನಮ್ಮಮ್ಮ ಅಧ್ಯಕ್ಷೆ ಆಯ್ತದೆ, ಅವಳ ಮೇಲೆ ಎಲ್ಲನೂ ಹೇಳು ಬಾ. ಅವಳು ಏನೇನು ಹೇಳಿದ್ಲು ಅದನ್ನೆಲ್ಲ ಹೇಳು. ದೇವ್ರ ಮೇಲೆ ಆಣೆ ಮಾಡಿದ್ರೆ ಊರಾಗಿರೋರೆಲ್ಲ ನಂಬ್ತಾರೆ. ಆವಾಗ ನಾವೆಲ್ಲ ಸಂದಕ್ಕೇನೇ ಇರ್ತೀವಿ. ಅವಳನ್ನ ಕಟ್ಕೊಂಡು ನಿನ್ಗೇನಾಗಬೇಕು ನೋಡಮಿ. ಕಷ್ಟ ಅಂತಂದರೆ ಮನೆಗಳು ಆಯ್ತಾರೆ. ಆ ಮಿಟುಗ್ಲಾಡಿ ಏನು ನೀನು ಕಷ್ಟಕ್ಕಾಗಕ್ಕಿಲ್ಲ. ನನ್ನ ಮಾತು ಕೇಳು, ನಾನು ಹೇಳ್ದಂಗೆ ಕೇಳು, ಎಲ್ಲ ಒಳ್ಳೇದಾಯ್ತದೆ ಸರಿನಾ. ಏಯ್, ನಮ್ಮ ಅಕ್ಕನ ಬಗ್ಗೆ ಮಾತಾಡಕ್ಕೆ ಬಂದ್ಬಿಟ್ರೆ ಸುಮ್ಮನಿರಕ್ಕಿಲ್ಲ, ಅಲ್ಲೂ ಉದ್ರುಸಾಕ್ಬಿಡ್ತೀನಿ. ನಮ್ಮ ಅಕ್ಕನ ಬಗ್ಗೆ ಹಾಕ್ಕೊಡಕ್ಕೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಾ ಇದೀಯಾ. ಅವಳು ನನ್ನ ಫ್ರೆಂಡು. ಅವಳು ಯಾಕೆ ನಮ್ಮ ಅಕ್ಕನ ಬಗ್ಗೆ ಎಲ್ಲನೂ ಹಾಕ್ಕೊಡ್ತಾಳೆ. ನೀನು ಸುಮ್ಮನೆ ಇದ್ರೆ ಸರಿ. ಲೇ ಬಾರೆ ಹೋಗೋಣ. ಈ ಅಮ್ಮನ ಮಾತು ಏನು ಕೇಳ್ತೀಯ. ಊರಾಗೆಲ್ಲ ಪಂಚಾಯತಿನಾಗೆ ತೀರ್ಮಾನ ಆಗೈತೆ, ಈ ಅಮ್ಮಂತಾಗ ಯಾರು ಮಾತಾಡ್ಕೊಡ್ದು ಅಂತೇಳಿ. ನಾವ್ಯಾಕೆ ಮಾತಾಡಬೇಕು, ಬಾರೆ. ನೋಡಮ್ಮಿ, ಯೋಚನೆ ಮಾಡು. ನಾಳೆ ಕಷ್ಟ ಅಂದರೆ ನೀನು ನೋಡು, ನಾವೇನೇ ಆಗೋದು. ನನ್ನ ಮಗಳು ಮನ್ಸು ಮಾಡಿದ್ರೆ ನಿನ್ನ ಗಂಡನ್ನ ನಾವೇನೇ ಕಿತ್ಕೊಂಡು ನಿನ್ನ ಈ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತೀವಿ. ಅದೆಲ್ಲ ಏನೂ ಆಗಬಾರ್ದು ಅಂತ ಹೇಳಿದ್ರೆ ಬಂದು ನಿಜ ಏನು ಅಂತ ಹೇಳ್ಬಿಟ್ಟು ಒಪ್ಕ. ನಿಜವಾಗೂ ಇಲ್ಲಾಂದರೆ ಈ ಮನೆನಾಗ ನಿನ್ನ ಜಾಗನೂ ಇರಲ್ಲ, ನಿನ್ನ ಗಂಡನೂ ಕಳ್ಕತ್ತೀಯ, ನಿಂಗೇನೇನು ಸಿಗೋದಿಲ್ಲ. ಎಲ್ಲ ಮೂರು ನಾಮ ಆಯ್ತದೆ. ನಾನು ಹೇಳಿದ ಮಾತು ಕೇಳ್ತೀಯಾ, ನೀನು ಈ ಮನೆಗೆ ಇರ್ತೀಯ. ಇಲ್ಲ ಅಂದರೆ ಈ ಮನೆಯಿಂದ ನೀ ಎತ್ತಂಗಡಿ ಆಗೋಗ್ಬಿಡ್ತೀಯ. ಹೌದು, ನನ್ನ ಗಂಡನ ಜೊತೆ ಇರೋ ಅವಕಾಶ ಮಾಡ್ಕೊಟ್ಟಿದ್ದೀನಿ ನಿನಗೆ. ಇಲ್ಲ ಅಂತ ಹೇಳಿದ್ರೆ ನೀ ಮನೆ ಅವಕಾಶ ಏನು ಮಾಡ್ಕೊಡಲ್ಲ. ಬಂದು ಊರಿನ ಜನರ ಮುಂದೆ ಎಲ್ಲನೂ ನಿಜನ ನೀನು ಹೇಳಲೇಬೇಕು. ನಾವ್ಯಾಕೆ ಕೆಟ್ಟೋರಾಗಬೇಕು, ಅವಳೇನೇ ಕೆಟ್ಟೋಳಾಗಲಿ. ಬಂದು ಹೇಳು. ಲೇ ನಡಿಯೇ, ಪಂಚಾಯತಿಗೆ ಗೌರವ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ಯಾವಳ ಹತ್ರ ಮಾತಾಡಬೇಡ ಅಂತ ಹೇಳೋರು ಅವಳ ಹತ್ರ ಮಾತಾಡೋ ಅವಶ್ಯಕತೆನೂ ನನಗಿಲ್ಲ. ಬಾಬಾ ಒಳಗಡೆ ಕೂತ್ಕೊಂಡು ಮಾತಾಡೋಣ. ನೋಡಮ್ಮ, ನಾವಿಷ್ಟು ಮಾತಾಡ್ತಿದ್ರು ಹೆಂಗೆ ಹೋಯ್ತಾವಳೆ. ಬಾ ಹೋಗೋಣ. ಲೇ ಸಾಕು, ಅಯ್ಯೋ ಪಾಪ ಅನ್ನೋದು ಅದು ಇದು ಎಲ್ಲನೂ ಸಾಕು. ಎಲ್ಲ ನಿನ್ನ ಹೆಸರಿನಾಗೆ ಇತ್ತಾನೆ. ಈ ಮನೆಯಾಳಿನ ಜುಟ್ಟು ಹಿಡ್ಕೊಂಡು ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಕು. ಈ ಮನೆಯಾಳಿನ ಬಾರೆ ಕರಿ. ನಿನ್ನ ಗಂಡನ ಎಲ್ಲಿ ಬಿದ್ದವನ ಅವನ್ನ ಕರಿ. ಮನೆಯಿಂದ ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕನ. ಲೋಪರ್ ಬಡ್ಡಿನ. ಹೂ ಕಣಮ್ಮ, ನಮ್ಮ ಕಡೆನೇ ಸಪೋರ್ಟ್ ಮಾಡಲ್ಲ ಅಂತಂದಮೇಲೆ ಇವಳನ್ನ ಇರಿಸ್ಕೊಂಡು ಏನಮ್ಮ ಮಾಡಬೇಕು. ಬಾಮ